ರಾಜ್ಯದಲ್ಲಿ ಜೋರಾಗ್ತಾ ಇದೆ ಬಿಜೆಪಿ ವರ್ಸಸ್ ಬಿಜೆಪಿಯ ಸಮರ. ವಿಜಯೇಂದ್ರ ವಿರುದ್ಧ ಮುಗಿಯದ ಯತ್ನಾಳ್ ವಾರ್. ಈಗಾಗಲೇ ವಿಜಯೇಂದ್ರ ಮಾತಿಗೂ ಕೂಡ ಯತ್ನಾಳ್ ಕೇರ್ ಮಾಡ್ತಾ ಇಲ್ಲ. ಪರ್ಮಿಷನ್ ಇಲ್ದಿದ್ರು ಕೂಡ ವಕ್ಫ್ ವಿರುದ್ಧ ಯತ್ನಾಳ್ ಟೀಮ್ ಜಾಥಾ ಹೊರಟೇ ಬಿಟ್ಟಿದೆ. ಈಗ ಇದರ ಮುಂದುವರೆದ ಭಾಗವಾಗಿ ಹೈಕಮಾಂಡ್ ಭೇಟಿ. ಡಿಸೆಂಬರ್ 3ಕ್ಕೆ ಜಿಪಿಸಿ ಕಮಿಟಿ ಭೇಟಿ ಮಾಡುವುದಕ್ಕೆ ಯತ್ನಾಳ್ ಅಂಡ್ ಟೀಮ್ ನಿರ್ಧರಿಸಿದೆ. ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಭೇಟಿಯನ್ನ ಮಾಡಲಿಕ್ಕೆ ಯತ್ನಾಳ್ ಅಂಡ್ ಟೀಮ್ ನಿರ್ಧರಿಸಿದೆ. ಪಾಲ್ ಭೇಟಿ ಮಾಡಿ ಮಧ್ಯಂತರ ವರದಿಯನ್ನ ಸಲ್ಲಿಸುವುದಕ್ಕೆ ತಂಡ ತಯಾರಿಯನ್ನ ಮಾಡಿಕೊಂಡಿದೆ. ಈಗಾಗಲೇ ಸಾಕಷ್ಟು ಹಿರಿಯರು, ಬಿಜೆಪಿಯ ಮುಖಂಡರು, ವರಿಷ್ಠರು, ಆರ್ಎಸ್ಎಸ್ನ ನಾಯಕರು ಎಲ್ಲರೂ ಕೂತು ಬುದ್ಧಿ ಹೇಳಿದ್ರು ಕೇಳುವ ನಿಟ್ಟಿನಲ್ಲಿ ಯತ್ನಾಳ್ ಅಂಡ್ ಟೀಮ್ ರೆಡಿ ತಯಾರಾಗಿಲ್ಲ. ವಿಜಯೇಂದ್ರ ಅವರ ಮಾತಿಗೆ ಸಡ್ಡು ಹೊಡೆದು ಏನ್ ಕೆಲಸ ಮಾಡಬೇಡಿ ಎಂದಿದ್ರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಕಮಿಟಿ ರಚನೆ ಮಾಡಿಕೊಂಡು ಮಧ್ಯಂತರ ವರದಿಯನ್ನ ತಯಾರು ಮಾಡ್ಕೊಂಡಿದ್ರಲ್ಲ, ಆ ವರದಿಯನ್ನ ನಾಯಕರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಬಿಜೆಪಿಯಲ್ಲಿ ಮತ್ತಷ್ಟು ಅಸಮಾಧಾನ ಭುಗಿಲೇಳುವ ಎಲ್ಲ ಸಾಧ್ಯತೆಗಳು, ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ನಾಯಕರುಗಳು ಭಾವಿಸ್ತಾ ಇದ್ದಷ್ಟು ಈ ಅಸಮಾಧಾನದ ಅಂತರ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಇದನ್ನು ಯಾರೇ ಬಂದರೂ ಸರಿ ಮಾಡೋಕ್ಕಾಗಲ್ವಾ? ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯ ಕಥೆಗೇನಾಗ್ಬೋದು? ಈ ಬೈ ಎಲೆಕ್ಷನ್ನ ರಿಸಲ್ಟ್ ನೋಡಿದ್ರೆ ಕಾಂಗ್ರೆಸ್ನ ವರ್ಚಸ್ಸು ಹೆಚ್ಚಾಗೋ ಥರ ಇದೆ. ಬಿಜೆಪಿಯ ನಾಯಕರು ಮಾತ್ರ ನಾನೊಂದು ತೀರಾ ನೀನೊಂದು ತೀರಾ ಅಂತ ಬೇರೆ ಬೇರೆ ಆಗ್ತಾ ಇದ್ದಾರೆ. ಒಗ್ಗಟ್ಟಾದ್ರೆ ಮಾತ್ರ ಎಲ್ಲವನ್ನ ಎದುರಿಸ್ಬೋದು ಅನ್ನೋದನ್ನ ಹಿರಿಯ ನಾಯಕರು ಕರೆದು ಕೂರಿಸಿ ಬುದ್ಧಿ ಹೇಳಿದ್ರು ಕೂಡ ಕೇಳುವ ಲಕ್ಷಣಗಳು ಇಲ್ಲ. ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಸಡ್ಡು ಹೊಡೆದು ನಿಮಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸೋಕೆ ಹೊರಟು ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಭುಗಿಲೇಳುವಂತೆ ಮಾಡಿದ್ದಾರೆ. ಇದರಿಂದ ಕಾರ್ಯಕರ್ತರಿಗೂ ಕೂಡ ಇರಿಸು ಮುರಿಸು ಕಿರಿಕಿರಿ ಆಗ್ತಾ ಇದೆ. ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಆಟಿಟ್ಯೂಡ್ ಅನ್ನು ತೋರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಅಸಮಾಧಾನ, ಈ ಭಿನ್ನಾಭಿಪ್ರಾಯ ಇನ್ನು ಎಷ್ಟರ ಮಟ್ಟಿಗೆ ಸ್ಫೋಟ ಆಗುತ್ತೆ? ಬಿಜೆಪಿಯನ್ನೇ ಈ ಅಸಮಾಧಾನ ಸುಟ್ಟು ಹಾಕತ್ತಾ ಅನ್ನೋ ಭಯದಲ್ಲಿ ಇದೀಗ ನಾಯಕರುಗಳು ಇದ್ದಾರೆ.